ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭೀಮಸೇನ ಚಿಂತನದಲ್ಲಿ ಅಜಗರನ ಒಂದು ವಧೆಯನ್ನು ನೋಡಬೇಕಾಗಿತ್ತು. ನಹುಷ ಶಾಪಗ್ರಸ್ತನಾಗಿರ್ತಾನೆ. ಅವನು ಇಂದ್ರನ ಪದವಿಗೆ ಆಸೆ ಪಟ್ಟಿರ್ತಾನೆ. ಅಲ್ಲಿಂದ ಮುಂದೆ ಭೀಮಸೇನ ಹೋಗೋದು ಅಜಗರನ ವಧೆಗೆ ಹೋಗೋದನ್ನು ಅಲ್ಲಿವರೆಗೂ ನೋಡಿದ್ವಿ. ಹೋಗೋವಾಗ ಮುಂದೆ ಏನಾಗುತ್ತೆ ಅಂದರೆ, ಭೀಮಸೇನ ದಾರಿ ಇಲ್ಲದ ದಾರಿಯಲ್ಲಿ ದಾರಿ ಮಾಡಿಕೊಂಡು ಅಡ್ಡವಿದ್ದ ಮರಗಿಡಗಳನ್ನು, ಬಳ್ಳಿಯನ್ನು, ಆ ಬುಷಸ್ನ ಎಲ್ಲ ಕಿತ್ತು ಎಸೆದು ನಡ್ಕೊಂಡು ಹೋಗ್ತಾ ಇರ್ತಾನೆ. ತಾನು ಹೋಗುವಾಗ ಸುಮ್ಮನೆ ಹೋಗೋದಿಲ್ಲ, ಅವನು ಸಿಂಹನಾದವನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಮತ್ತು ತಾನು ಹೋಗುವಾಗ ಸಿಂಹನಾದದ ಜೊತೆಗೆ ವೇಗ, ಸ್ಪೀಡ್ ಎಷ್ಟಿತ್ತಪ್ಪ ಅಂದರೆ, ಆ ಸ್ಪೀಡ್ಗೆ ಮತ್ತು ಆ ಶಬ್ದಕ್ಕೆ ಆ ಒಂದು ಕಾಡು ಪ್ರಾಣಿಗಳೆಲ್ಲ ಹೆದರಿ ತತ್ತರಿಸೋದು ಅಂತ ಮಹಾಭಾರತ ಹೇಳುತ್ತೆ. ಮರೆಯಲ್ಲಿದ್ದಂಥ ಬಲಿಷ್ಠವಾದ ಆನೆಗಳು, ಸಿಂಹಗಳು ಹೆದರಿ ಗುಹೆಯಿಂದ ಹೊರಬಂದು ನೋಡಿ ಮತ್ತೆ ಗುಹೆ ಸೇರಿದ್ವು. ಗುಹೆಯಲ್ಲಿ ಮಾರ್ದನಿಗೊಂಡು ನಾದ ಇಮ್ಮಡಿಯಾಗಿತ್ತು ಅವನು ಕೂಗೋ ಒಂದು ಶಬ್ದಕ್ಕೆ. ಹಾವುಗಳಿದ್ದ ಜಾಗಕ್ಕೆ ಹೋಗಿ ಅಲ್ಲಿ ಭೀಮಸೇನ ವಿಚಿತ್ರವಾದ ನಾದಗಳನ್ನು ಮಾಡ್ತಾನೆ. ಹೊರಕ್ಕೆ ಮೈಚಲ್ಲಿ ಮಲಗಿದ್ದಂತಹ ಹಾವುಗಳೆಲ್ಲ ಬಿಲದೊಳಕ್ಕೆ ಹೆದರ್ಕೊಂಡು ಓಡೋಗ್ಬಿಡ್ತು ಅಂತ ಹೇಳುತ್ತೆ ಮಹಾಭಾರತ. ಹಾವುಗಳಿಗೆ ಕಿವಿ ಕೇಳಲ್ಲ, ಆದರೆ ಕಣ್ಣೇ ಕಿವಿ ಎನ್ನುತ್ತೆ ಶಾಸ್ತ್ರ. ಅದಕ್ಕೆ ಹಾವುಗಳಿಗೆ ಇನ್ನೊಂದು ಹೆಸರು ಚಕ್ಷುಶ್ರವಸ್ ಅಂತ, ಕಣ್ಣೇ ಕಿವಿ ಅದಕ್ಕೆ. ಅದರಿಂದ ನಾವು ಮಾತನಾಡಿದ್ರೆ ಅವು ಕಣ್ಣಿನಿಂದಲೇ ಕೇಳಿಸ್ಕೊಳ್ತವೆ, ಹೀರುತ್ತವೆ ಶಬ್ದವನ್ನು. ಹೀಗೆ ಹೋಗುವಾಗ ಗುಹೆ ಒಳಗೆ ಹೋಗಲಾರದೆ ನಿಷ್ಪಂದವಾಗಿ ಮರಗಳ ಬೇರಿನೊಂದಿಗೆ ಮಲಗಿದ್ದಂಥವನು ನಹುಷ ಅಜಗರ ರೂಪದಿಂದ ಒಂದು ದುರ್ಗಮವಾದ ಬೆಟ್ಟದ ಬುಡದಲ್ಲಿ ಮೈಚಲ್ಲಿ ಇನ್ನೊಂದು ಸಣ್ಣ ಬೆಟ್ಟವೋ ಅದು ಎಂಬಂತೆ ಮಲಗಿರ್ತಾನೆ. ಅವನು ಬಾಯಿಗೆ ಒಂದು ಗುಹೆಯಂತೆ 4 ಕೋರೆ ಹಲ್ಲುಗಳಿರ್ತವೆ, ಕೆಂಪು ಮಣಿಯಂತೆ ಹೊಳೆತಿರುವ ಕಣ್ಣುಗಳು, ಮತ್ತು ತನ್ನ ನಾಲಿಗೆಯನ್ನು ಹೊರೆ ಹಾಕಿ ಒಳಗೆ ಹಾಕೋದು ಮಾಡ್ತಾ ಇರ್ತಾನೆ. ಷಷ್ಠಕಾಲದಲ್ಲಿ ಸಿಕ್ಕಿದ ಭೀಮಸೇನನನ್ನು ಆಹಾರ ಅಂತ ಭಾವಿಸಿ ಅಜಗರ ಹಿಡಿಯಲು ಎರಗುತ್ತಾನೆ. ಅಜಗರ ಅಂದರೆ ಅವನು ಕಪ್ಪೆ ಅಂತ ಅಂದ್ಕೊಂಡು, ಕಪ್ಪೆ ಥರ ಅಂದ್ಕೊಂಡು ಇನ್ನೊಬ್ಬ ಸಿಕ್ಕದ ಅಂತ ಎಗರಕ್ಕೆ ಹೋಗ್ತಾನೆ. ಕಪ್ಪೆಯ ಗಾತ್ರಕ್ಕಿಂತ ಚಿಕ್ಕ ದೇಹ ಕಪ್ಪೆಯನ್ನು ನುಂಗುತ್ತೆ. ಅದರಿಂದ ಅನಾಯಾಸವಾಗಿ ಆಡನ್ನು ನುಂಗುವ ಗಾತ್ರ ಅದಕ್ಕಿದ್ದಿದ್ದು. ಹಾಗಾಗಿ ಕಪ್ಪೆ ಅಲ್ಲ ಅದು, ಸಣ್ಣಗಿದ್ದಾನೆ ಅವನು, ಯಾರೋ ತಿಂದು ಬಿಡ್ಬೋದು ಅಂತ ಬರುತ್ತೆ. ಹಾಗಾಗಿ ಜೀರ್ಣವಾಗಲು ಬಹಳ ಕಾಲ ಹಿಡಿಯುತ್ತೆ ಅದನ್ನು ತಿಂದರೆ. ಸಾಮಾನ್ಯವಾಗಿ ಹಾವುಗಳು ಕೈಗಳಿಗೆ ಸುತ್ತು ಹಾಕೊಳ್ಳೋದು ಸಹಜ. ಹಾಗೆ ಕೂಡ ಇಲ್ಲಿ ಇದಕ್ಕೂ ಕೂಡ ಭೀಮಸೇನನ ತೋಳುಗಳಿಗೆ ಸುತ್ತಕೊಂಡು ಏನಾಗುತ್ತೆ ಅಂದರೆ ಇನ್ನೂ ಗಟ್ಟಿ ಮಾಡುತ್ತೆ ಆ ಸುತ್ತನ್ನು. ಆವಾಗ ಯಾರೇ ಆದರೂ ಪ್ರಾಣಿಯಾಗಲಿ ಮನುಷ್ಯನಾಗಲಿ ಅವನ ಮೂಳೆಗಳೆಲ್ಲ ಮುರಿದು ಫ್ಲೆಕ್ಸಿಬಲ್ ಆಗಿಬಿಡುತ್ತೆ ತಿನ್ನಕ್ಕೆ. ಅದಕ್ಕೋಸ್ಕರ ಆ ಥರ ಮಾಡೋವಂಥದ್ದು. ಹಾಗಾಗಿ ಅವನ ಕೈಗೆ, ಅವನ ತೋಳುಗಳಿಗೆ ಸುತ್ತಕೊಂತು ಅಂತ ಮಹಾಭಾರತ ಹೇಳುತ್ತೆ ಶ್ಲೋಕದಲ್ಲಿ. ಹಾಗೆ ಹೇಗೆ ಭೀಮಸೇನನ ತೋಳುಗಳು ಅದು ಎಂಥದ್ದು ಅಂತ ಮಹಾಭಾರತ ವರ್ಣನೆ ಮಾಡುತ್ತೆ. ಎಂಥ ತೋಳುಗಳು ಅಂದರೆ, ಇನ್ಯಾರಿಗೂ ತೋಳಿಗೂ ಉಪಮಾನ ಕೊಡಲಿಕ್ಕೆ ಆಗದಂಥ ತೋಳುಗಳವು. ಒಂದೊಂದು ತೋಳುಗಳೇ ಒಂದೊಂದು ಮರದ ಗಾತ್ರ ಇತ್ತು ಅಂತ ಹೇಳ್ತಾರೆ. 10,000 ಆನೆಗಳನ್ನು ಹೆದರಿಸಿ ಓಡಿಸುವಂಥ ತೋಳುಗಳವು. ವಸ್ತುತಃ ಅಜಗರನಿಂದ ಬಿಡಿಸಿಕೊಳ್ಳಲು ಭೀಮನಿಗೆ ಏನೂ ಕಷ್ಟ ಆಗಲಿಲ್ಲ ಅಂತ ಹೇಳಿ ತೋರಿಸಲು ವೇದವ್ಯಾಸರು ಹೀಗೆ ಹೇಳಿರುವಂಥದ್ದು. ಮೊದಲು ನಹುಷ ಮೋಕ್ಷ ಆಗಬೇಕು ಅವನಿಗೆ. ಅದಕ್ಕಾಗಿ ಬದ್ಧನಾಗಿ ಸುಮ್ಮನಿದ್ದಂಥ ತೇಜಸ್ವಿಯಾದಂಥ ಭೀಮಸೇನ, ಅವನಿಗೆ ಆಲ್ರೆಡಿ ಗೊತ್ತಿದೆ ಶಾಪಗ್ರಸ್ತನಾದವನು ನಹುಷ, ಅವನ ಹೆಬ್ಬಾವು ಅಂತ ಹೇಳಿ ಅಜಗರ ಅಂತ. ಆ ಹೆಬ್ಬಾವಿಗೆ ಒಂದು ವಶೀಕೃತನಾಗಿ ನಿಶೇಷನಾಗಿ ನಿಂತು ಬಿಡ್ತಾನೆ, ಏನೂ ಮಾಡ್ದಿರಾ. ಹಾವಿನೊಂದಿಗೆ ಭೀಮಸೇನ ಸಂಭಾಷಣೆ ಪ್ರಾರಂಭ ಆಗುತ್ತೆ ಅಲ್ಲಿಂದ ಮುಂದೆ. ಇಲ್ಲಿ ಮಾತುಕತೆ ಬಾಯಿಂದ ಬಾಯಿಗೆ ಆಡೋದಿಲ್ಲ, ಕಿವಿಗೆ ಹೋಗಲ್ಲ, ಮನಸ್ಸಿಂದ ಮನಸ್ಸಿಗೆ. ಯಾಕಂದರೆ ಹಾವುಗಳು ಮನಸ್ಸನ್ನು ತಿಳ್ಕೊಳ್ಳೋವಂಥ ವೈಬ್ರೇಷನ್ ಅದಕ್ಕೆ ಇರುತ್ತೆ. ಅದರಿಂದ ಆ ಮನಸ್ಸಿನಲ್ಲಾಗುವಂಥ ವೈಬ್ರೇಷನನ್ನು ಹಾವುಗಳು ಹೀರುತ್ತೆ. ಅದಕ್ಕಾಗಿ ಪ್ರಾಚೀನರು ವಿಶೇಷವಾಗಿ ನಾಗಪೂಜೆ ಮಾಡ್ತಾ ಇದ್ದಂಥದ್ದು. ಗುರುಕುಲದಲ್ಲಿ ಹೇಳಿಕೊಡುವ ವಿದ್ಯೆಗಳಲ್ಲಿ ಸರ್ಪವಿದ್ಯೆಯೂ ಒಂದು ಅಂತ ಹೇಳ್ತದೆ ಶಾಸ್ತ್ರ. ವಿಶೇಷವಾಗಿ ಮಹಾಭಾರತದಲ್ಲಿ ಆಸ್ತಿಕ ಪರ್ವದಲ್ಲಿ ಒಂದು ಕತೆ ಬಂದಿದೆ. ಅದು ಹಾವುಗಳು ಬಂದರೆ ಆಸ್ತಿಕರನ್ನು ನೆನಪಿಸಿ ಹೋಗುವಂಥದ್ದು, ಅಂದರೆ ಹೋಗುತ್ತವೆ ಅದು ಅಂತ ಹೇಳಿ, ಹಾಗಾಗಿ ನೆನಪಿಸ್ಕೊಂಡು ಹೋಗುತ್ತವೆ ಅಂತ. ಆಸ್ತಿಕನನ್ನು ಸ್ಮರಿಸಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಹೊರಟು ಹೋಗು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಅಂದುಕೊಂಡ್ರೆ ಅದನ್ನು ಕೇಳಿ ಹಾವುಗಳು ಹೊರಟೋಗುತ್ತವೆ ಅಂತ ಹೇಳ್ತಾರೆ. ಹಾವಿಗೆ ಮಾತ್ರ ಆ ಒಂದು ಮೆಂಟಲ್ ವೇವ್ನ ಸ್ವೀಕರಿಸುವಂಥ ಒಂದು ಶಕ್ತಿ ಇರುವಂಥದ್ದು. ಅದಕ್ಕಾಗಿ ಹಾವನ್ನು ವಿಶೇಷವಾಗಿ ಆರಾಧನೆ ಮಾಡುವಂಥವರು ಭೀಮಸೇನ ಮತ್ತು ನಹುಷ ಪ್ರಾಯ ಹೀಗೆ ಮಾತಾಡಿರಬೇಕು ಅನ್ನೋದು ಅನಿಸಿಕೆ. ಅದು ನನಗೆ 10,000 ಆನೆಗಳ ಬಲವಿದೆ, ಅಂಥ ನನ್ನನ್ನು ನೀನು
ಹೀಗೆ ಸುತ್ತು ಹಾಕಿ ನನ್ನ ತೋಳುಗಳನ್ನು ಬಂಧಿಸಿರುವೆ ಅಂತ ಮನಸ್ಸಿನಲ್ಲಿ ಅನ್ಕೋತಾನೆ ಭೀಮ. ಏನು ವಿದ್ಯೆಯ ಬಲದಿಂದಲೋ ಅಥವಾ ವರಬಲದಿಂದಲೋ ಅಂತ ಕೇಳಿ ನಹುಷನನ್ನು ಕೇಳ್ತಾನೆ ಭೀಮಸೇನ. ಅದಕ್ಕೆ ನಹುಷ ಎಗೈನ್ ಮೆಂಟಲ್ ವೇವ್ನಿಂದ, ನಾನು ಯಾವುದೋ ಹೆಬ್ಬಾವು ಅಂತ ತಿಳಿಬೇಡ, ನಾನು ನಿನ್ನ ವಂಶದ ಮೂಲ ಪುರುಷ, ನನಗೆ ಈ ಅವಸ್ಥೆ ಬಂದಿದೆ, ನಾನು ಷಷ್ಠಕಾಲದಲ್ಲಿ ಒದಗಿದ್ದೀನಿ, ಇಲ್ಲಿ ಒದಗಿ ಬಂದಿರೋವಂಥವನು, ಯಾರನ್ನು ನಾನು ನೋಡಿದ್ರೋ ಅವನ ಶಕ್ತಿಯೆಲ್ಲ ಗ್ರಹಿಸಬಲ್ಲೆ ನಾನು, ಹಾಗಾಗಿ ಅಪಾರ ಶಕ್ತಿ ಬಂದಿದೆ ನನಗೀಗ. ಯಾಕಂದರೆ ಅವ್ನು ನೋಡಿರೋದು ಎಂಥವನ್ನ, ಭೀಮಸೇನನನ್ನ. ಯಾರು ನನ್ನ ಪ್ರಶ್ನೆಗೆ ಉತ್ತರಿಸುವರೋ ಅವರಿಂದ ನನ್ನ ಬಿಡುಗಡೆ ಎನ್ನುತ್ತಾನೆ ಅವನು ನಹುಷ. ಭೀಮಸೇನ ಮತ್ತೆ ಮುಂದೆ ಪ್ರಶ್ನೆ ಕೇಳು ಉತ್ತರ ಕೊಡ್ತೀನಿ ಅಂತಾನೆ. ಯಾಕಂದ್ರೆ ಭೀಮನಿಗೆ ಗೊತ್ತಲ್ಲ ಅವನು ಬಿಡುಗಡೆ ಆಗಬೇಕು ಅಂತ. ನಹುಷ ತಿನ್ನುವ ಪ್ರಯತ್ನ ಮಾಡಲಿಲ್ಲ ಭೀಮನನ್ನ. ಏಕಾಏಕಿಯಾಗಿ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡ್ದ. ಯಾಕೆ ಅನ್ನುವುದಕ್ಕೆ ಮಹಾಭಾರತ ಉತ್ತರಿಸೋದಿಲ್ಲ. ಇದರ ಅರ್ಥ ಅಜಗರ ರೂಪಿ ನಹುಷನಿಗೆ ಅವನನ್ನು ತಿನ್ನೋದು ಸಾಧ್ಯವಾಗಲಿಲ್ಲ ಅಂತ ಅರ್ಥ ಅನ್ನೋದು ಗೊತ್ತಾಗುತ್ತೆ ನಮ್ಗೆ ಆಲ್ರೆಡಿ. ತಕ್ಕೆಯಲ್ಲಿ ಸಿಕ್ಕಿ ಬಿದ್ದುಕೊಂಡಿರುವಂತಹ ತಾಕತ್ತಿದ್ದರೂ ಬಿಡಿಸ್ಕೊಳ್ಳಿಕ್ಕೆ ಯಾರೂ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ ಅಂತ ತಿಳಿದಂಥ ಅಂಥವನಿಗೆ ತನ್ನ ಶಕ್ತಿ ಹೋಗಲಿದೆ ಅನ್ನೋದು ಗೊತ್ತಾಗಿದೆ. ಅದರಿಂದಾಗಿ ಈಗ ಅಜಗರ ರೂಪದಲ್ಲಿದ್ದ ನಹುಷ ಶಕ್ತಿ ಹ್ರಾಸವಾಗ್ತಾ ಇದೆ. ಇದು ಭೀಮಸೇನನ ಶಕ್ತಿ ಹ್ರಾಸವಲ್ಲ, ಇದು ಧರ್ಮರಾಜನ ಮೂಲಕ ಆಗಬೇಕು ಅಂತೇಳಿ ತೀರ್ಮಾನ ಭೀಮಸೇನನದ್ದು. ಬಿಡುಗಡೆ ಆಗಿ ಪ್ರಶ್ನೆಗೆ ಉತ್ತರಿಸೋದು ವಿದ್ಯೆಯನ್ನು ಮಾರಿನಂತೆ ಅದೊಂದು ಇದು ಮಾಡದಂತೆ ಭೀಮಸೇನ ಉತ್ತರಿಸೋದಿಲ್ಲ. ಚತುರ್ಮುಖನ ವರಕ್ಕೆ ಗೌರವ ಕೊಡಲುಗೋಸ್ಕರ ಸುಮ್ಮನೆ ಇರ್ತಾನೆ ಭೀಮಸೇನ. ಯಾಕಂದ್ರೆ ಪೂರ್ತಿಯಾಗಿ ನಹುಷನ ಕತೆ ಗೊತ್ತಿದ್ರಿಂದ ನನಗೆ ನನ್ನ ಬಗ್ಗೆ ನನ್ನ ತಾಯಿ ಮತ್ತು ಧರ್ಮರಾಜ ಏನು ಬೇಸರ ಮಾಡ್ಕೊಳ್ತಾರೋ ಏನೋ ಅಂತ ಹೇಳಿ ಅದೇ ಮಾತನ್ನು ಹೇಳ್ತಾ ಕೂಡ್ತಾನೆ ಅಲ್ಲಿ ಭೀಮಸೇನ. ಪ್ರಶ್ನೆ ಏನು ಅಂತ ಕೇಳ್ತಾನೆ. ಇಂಥ ಸಂದರ್ಭದಲ್ಲಿ ಅನೇಕ ಅಪಶಕುನಗಳು ಧರ್ಮರಾಜನಿಗೆ ಆಗ್ತವೆ. ಕಾಗೆಗಳು ಅನೇಕ ರೀತಿಯಲ್ಲಿ ಕೂಗ್ತಾ ಹಾರಾಡ್ತಾ ಇರ್ತವೆ. ಅವು ಒಂದೊಂದು ಧ್ವನಿಗೆ ಬೇರೆ ಬೇರೆ ಅರ್ಥ ಇರುತ್ತೆ ಅದರಲ್ಲಿ. ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತಷ್ಟೇನೆ. ಈಗ ಬೇಗ ಬೇಗ ಹೋಗು ಭೀಮನಿದ್ದಲ್ಲಿಗೆ ಅಂತ ಹೇಳಿ ಘಟೋತ್ಕಚನ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಪ್ರಾಣಿಗಳಿಗೆ ಅಂತರ್ದೃಷ್ಟಿ ಜಾಸ್ತಿ ಇದೆ. ಮುಂದೆ ನಡೆಯುವ ಸಂಗಾತಿ ಪ್ರಾಣಿಗಳಿಗೆ ಸಂಗತಿ ಕೂಡ ಮೊದಲೇ ತಿಳಿದು ಬಿಡುತ್ತೆ. ಯಾಕಂದ್ರೆ ನೋಡಿ, ಅದಕ್ಕೋಸ್ಕರವೇ ಮನೇಲಿ ನಾಯಿನೋ ಅಥವಾ ಹಸುನೋ ಸಾಕಿದ್ರೆ ಅಲ್ಲಿ ಯಜಮಾನನಿಗೆ ಏನಾರ ತೊಂದರೆ, ಆಕ್ಸಿಡೆಂಟ್ ಆದರೆ ಮೊದಲು ಇದ್ರ ಕಣ್ಣಲ್ಲಿ ನೀರು ಬರ್ತದೆ. ಮನುಷ್ಯ ತ್ರಿಕಾಲಾತೀತನಾಗಿ ಬದುಕ್ತಾ ಇದ್ದಾನೆ. ಎಲ್ಲವನ್ನೂ ಬಿಟ್ಟುಬಿಟ್ಟು ಹಕ್ಕಿಗಳ ಒಂದು ಕೊಟ್ಟ ಸಂದೇಶದಿಂದ ಧರ್ಮರಾಜ ಹೊರಡ್ತಾನೆ ಮುಂದೆ. ದೈವದ ಮುಂದೆ ನಮ್ಮ ಸಾಮರ್ಥ್ಯದ ಆಟ ಏನು ನಡೆಯೋದಿಲ್ಲ. ನಮ್ಮ ಸಾಮರ್ಥ್ಯದ ಬಲದಿಂದ ದೈವಕ್ಕೂ ಕೈ ಕೊಡಬಲ್ಲೆ ಅಂತ ಹೇಳಿ ಯಾರಾದರೂ ತಿಳಿದರೆ ಅದು ನಡೆಯೋದಿಲ್ಲ. ಅಲ್ಲಿ ಪೌರುಷಕ್ಕೆ ದೈವದ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯವಾಗುತ್ತಲ್ಲಿ. ಇಲ್ಲಿ ದೈವ ಅಂದರೆ ನಮ್ಮ ಬದುಕನ್ನು ನಿರೂಪಿಸುವಂಥ ಭಗವತ್ ಶಕ್ತಿ, ನಮ್ಮ ಪ್ರಾಚೀನ ಕರ್ಮ, ಅದೃಷ್ಟ ಅಂತ ಕೂಡ ಹೇಳ್ಬೋದು. ಬೇಕಾದರೆ ಒಂದು ಜನ್ಮದಲ್ಲಿ 10 ಜನಕ್ಕೆ ಬೇಕಾದಂಥ ಕರ್ಮಗಳನ್ನು 10 ಜನ್ಮಕ್ಕೆ ಬೇಕಾದಂಥ ಕರ್ಮಗಳನ್ನು ಮಾಡ್ತಾನೆ ಮನುಷ್ಯ ಅಂತ ಶಾಸ್ತ್ರ ಹೇಳುತ್ತೆ. ಈಗಾಗಲೇ ಫಲ ಕೊಡಲಿಕ್ಕೆ ಪ್ರಾರಂಭಿಸಿರುವಂಥದ್ದು ಪ್ರಾರಬ್ಧ ಕರ್ಮ. ನಮಗೆ ಯಾವುದು ಮುಂದೆ ಇರುತ್ತೋ ಕ್ಯೂನಲ್ಲವು, ಇನ್ನು ಕ್ಯೂನಲ್ಲಿರೋದು ಸಂಚಿತ ಕರ್ಮ ಬೇಕಾದಷ್ಟಿದೆ. ಉದಾಹರಣೆ, ಬತ್ತಳಿಕೆಯಲ್ಲಿರುವ ಬಾಣಗಳು ಮತ್ತು ಬಿಲ್ಲಿನಲ್ಲಿ ಹೂಡಿರುವ ಒಂದು ಬಾಣ ಕೈಬಿಟ್ಟ ಬಾಣ. ಬಿಟ್ಟ ಬಾಣ ಗುರಿ ತಲುಪಲೇಬೇಕು. ಅದು ಯಾವತ್ತಿದ್ರೂ ಪ್ರಾರಬ್ಧ ಕರ್ಮ ಅನುಭವಿಸೇ ತೀರಬೇಕು. ನನ್ನಲ್ಲಿ ಪೌರುಷ ಇದ್ದರೂ ಕೂಡ ದೈವ ಸಂಕಲ್ಪಕ್ಕೆ, ಭಗವತ್ ಸಂಕಲ್ಪಕ್ಕೆ ಬದ್ಧನಾಗಿ ನಾನು ನಿನ್ನ ಮುಂದೆ ಸುಮ್ಮನೆ ಇದ್ದೀನಿ, ಧರ್ಮರಾಜನೇ ಬಂದು ಬಿಡಿಸಲಿ ಎಂಬ ಧ್ವನಿ ಅಲ್ಲಿದೆ ಕೂಡ ಅವನಿಗೆ ಭೀಮಸೇನನದ್ದು. ನೇರ ದ್ರೌಪದಿಯಲ್ಲಿ ಹೋಗಿ ಎಲ್ಲಿದ್ದಾನೆ ಭೀಮಸೇನ ಅಂತ ಕೇಳ್ತಾನೆ ಧರ್ಮರಾಜ. ಭೀಮಸೇನ ಹೋಗಿ ಬಹಳ ಹೊತ್ತಾಯ್ತು, ಬರುವ ಹೊತ್ತು ಈಗಾಗಲೇ ಮೀರಿದೆ ಅಂತ ಹೇಳ್ತಾಳೆ ದ್ರೌಪದಿ. ಧರ್ಮರಾಜ ಧೌಮ್ಯಾಚಾರರನ್ನ ಕರೆದುಕೊಂಡು ಅಲ್ಲಿ ಧರ್ಮರಾಜ ಭೀಮಸೇನ ಇರುವಂಥ ಕಡೆಗೆ ಹುಡುಕಿ ಸಿಗದಿದ್ದಾಗ ಕೊನೆಗೆ ಭೀಮಸೇನಿಂದ ಮುರಿದು ಬಿದ್ದಂಥ ಮರಗಳನ್ನು ಆ ದಾರಿಯನ್ನೇ ಹಿಡ್ಕೊಂಡು ಅಲ್ಲಿಗೆ ಹೋಗ್ತಾ ಕೊನೆಗೆ ಭೀಮಸೇನನ ಅಜಗರನಿಂದ ಬಂಧಿತನಾಗಿರೋದನ್ನು ಕೂಡ ಕಾಣ್ತಾನೆ. ಏತಕ್ಕಾಗಿ ಭೀಮಸೇನನನ್ನು ಇಟ್ಕೊಂಡಿದ್ದೀಯಾ ಅಂತ ಹೇಳಿ ಅಜಗರನಲ್ಲಿ ಕೇಳಿದಾಗ, ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಮಾತ್ರ ಬಿಡುವೆ ಅಂತ ಅಜಗರ ರೂಪದಲ್ಲಿರುವಂಥ ನಹುಷ ಹೇಳ್ತಾನೆ ಧರ್ಮರಾಜನಿಗೆ. ಯಾರು ಬ್ರಾಹ್ಮಣರು, ಯಾರು ಅಲ್ಲ, ಬ್ರಾಹ್ಮಣರ ಅರ್ಹತೆ ಏನು, ಜಾತಿ ಅಂದ್ರೇನು, ವರ್ಣ ವ್ಯವಸ್ಥೆ ಅಂದ್ರೇನು, ವರ್ಣ ವ್ಯವಸ್ಥೆಯ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತೆಲ್ಲ ನಹುಷ ಬಹಳವಾದ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಅದಕ್ಕೆಲ್ಲ ಉತ್ತರಿಸಿದಂಥ ಧರ್ಮರಾಜ ನಹುಷನಲ್ಲೇ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ ವಾಪಸ್ಸು ರಿವರ್ಸ್ ಆಗಿ. ಧರ್ಮದ ವಿಷಯದಲ್ಲಿ ಇಬ್ಬರಿಗೂ ಬಹಳ ವಿಸ್ತಾರವಾದ ಸಂಭಾಷಣೆ ನಡೆಯುತ್ತೆ. ಅದು ಮನುಷ್ಯನಿಗೆ ಸಾಧನೆಯ ದಾರಿ, ಜಾತಿ ಕುಲಗಳೆಲ್ಲ ಅದೆಲ್ಲ ಅಲ್ಲ, ಅವನಲ್ಲಿದ್ದೇ ಒಂದು ಮುಖ್ಯ ಸತ್ಯ, ಧರ್ಮ, ತಪಸ್ಸು, ದಾನ, ಅಹಿಂಸಾ, ಧರ್ಮನಿತ್ಯತ ಮತ್ತು ಸದ್ಗುಣಗಳಿಂದ ನಾವು ಉದ್ಧಾರ ಆಗುವಂಥದ್ದು, ಜಾತಿಯಿಂದಲ್ಲ ಅಂತ ಹೇಳ್ತಾನೆ. ಪ್ರಾಮಾಣಿಕತೆಯನ್ನು ಬೆಳೆಸಲು ಸತ್ಯ, ಇಂದ್ರಿಯ ಚಾಪಲ್ಯಗಳನ್ನು ನಿಗ್ರಹಿಸಿ ಅದಾದಾಗ ಮಾತ್ರ, ಇಂದ್ರಿಯಗಳನ್ನು ಹದಬಸ್ನಲ್ಲಿ ಇಟ್ಕೊಂಡಾಗ ಮಾತ್ರ ಇಂಥವು ಸಾಧ್ಯ. ತಪ ಅಂದರೆ ನಾಲಿಗೆ ಚಪಲವನ್ನು ಮತ್ತು ಕಾಮವನ್ನು ನಿಯಂತ್ರಿಸುವಂಥದ್ದು, ಅಗತ್ಯಕ್ಕಿಂತ ಹೆಚ್ಚಾಗಿ ಅಲ್ಲ. ದಾನ ಅಂದರೆ ಮುಂದೆ ನಮ್ಮಲ್ಲಿರುವಂಥ ಹೆಚ್ಚಳವಾದದ್ದನ್ನು ಇನ್ನೊಬ್ಬರಿಗೆ ದಾನ ಮಾಡೋದಲ್ಲ,
ನಮ್ಮಲ್ಲಿರೋದನ್ನೇ ಇನ್ನೊಂದು ಸ್ವಲ್ಪ ಕಡಿಮೆ ಆದ್ರೂ ಅದನ್ನು ದಾನ ಮಾಡುವಂಥದ್ದನ್ನು ದಾನ ಅಂತಾರೆ. ಅಹಿಂಸೆ, ಇನ್ನೊಬ್ಬರಿಗೆ ಹಿಂಸೆ ಆಗದಂತೆ ಬದುಕುವಂಥದ್ದು. ಧರ್ಮನಿತ್ಯತ್ವ ಅಂದರೆ ಭಗವತ್ ಪ್ರೀತಿಗೆ ಕಾರಣವಾದಂತಹ ದಾರಿಯಲ್ಲಿ ಬದುಕೋದು ನಿಷ್ಠೆಯಿಂದ ಅಂತ. ಇವು ಮೂಲಭೂತವಾದ ಸಾತ್ವಿಕ ಗುಣಗಳು ಪ್ರತಿಯಲ್ಲೂ ಇರಬೇಕು ಅಂತ ವಾಗ್ವಾದ ನಡೆಯುತ್ತಲ್ಲಿ ತಾನು ಹಾಗೆ ನಡೆಯದೆ ಇದ್ದಿದ್ದರಿಂದ ಇದ್ದು ಪತಿತನಾಗಿ ಇಷ್ಟು ದಿನ ಇದ್ದದ್ದನ್ನು ಹೇಳೋವಂಥವನಾಗ್ತಾನೆ ಅವನು ಆ ನಹುಷ. ನನ್ನ ಸೆರೆಯಲ್ಲಿದ್ದರೂ ಕೂಡ ಭೀಮಸೇನಿಗೆ ಯಾವ ತೊಂದರೆಯೂ ಆಗಲಿಲ್ಲ, ನಿನಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಧರ್ಮರಾಯ ಹೇಳ್ತಾನೆ ಅಂತ ಹೇಳಿ ಹರಸಿ ಅಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾನೆ ನಹುಷನಿಗೆ. ದೌಮ್ಯಾಚಾರ್ಯರೊಂದಿಗೆ ಭೀಮಸೇನನ್ನು ಕರೆದುಕೊಂಡು ಆಶ್ರಮಕ್ಕೆ ಬರ್ತಾ ಇರ್ತಾನೆ ಧರ್ಮರಾಜ. ಅಲ್ಲಿ ನಹುಷನ ಬಿಡುಗಡೆ ಆಗಿ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ. ಕಾದು ಕುಳಿತಿದ್ದಂತಹ ಪಾಂಡವರು, ದ್ರೌಪದಿ ಮತ್ತು ಋಷಿಗಳು ಆ ಒಂದು ನಡೆದ ಪ್ರಸಂಗವನ್ನು ಕೇಳಿ ಇಷ್ಟು ಶಕ್ತಿ ಇದ್ರೂ ಸುಮ್ಮನಿದ್ನಲ್ಲ ಭೀಮಸೇನ ಎಂದು ಎಲ್ರಿಗೂ ಸಂಕುಚಿತವಾಗತ್ತಲ್ಲಿ. ಸಂತೋಷ ಆಗೋದಿಲ್ಲ, ಮುಜುಗರ ಆಗುತ್ತೆ, ಆಗ ಸ್ವಲ್ಪ ಹೆದರಿಕೆಯೂ ಆಗುತ್ತೆ, ಯಾಕೆ ಈ ಥರ ಮಾಡ್ದ ಅಂತ. ಅನಂತರ ಆನಂದವಾಗಿ ಹಿಮಾಲಯದ ತಪ್ಪಲಿನಲ್ಲಿ ಪಾಂಡವರು ಸ್ವಲ್ಪ ದಿನಗಳ ಕಾಲ ವಿಹರಿಸ್ಕೊಂಡಿರ್ತಾರೆ. ಭೀಮಸೇನನ ಅಂತರಂಗದ ಯಾತಕ್ಕೋಸ್ಕರ ಸುಮ್ಮನಿದ್ದ ಅನ್ನೋ ವಿಚಾರವನ್ನು ಆಲ್ರೆಡಿ ಹೇಳಿದ್ದೇನೆ. ಧರ್ಮರಾಯನಿಂದಲೇ ನಹುಷನ ಒಂದು ಬಿಡುಗಡೆ ಆಗಬೇಕಾಗಿತ್ತು ಅಂತ ಹೇಳಿ ಗೊತ್ತಿದ್ದರಿಂದ ಅಲ್ಲಿ ಧರ್ಮರಾಯ ಯಾತಕ್ಕೂ ಮಾತಾಡಲಿಲ್ಲ ಅನ್ನುವಲ್ಲಿಗೆ ಇವತ್ತಿನ ಈ ಒಂದು ಭೀಮಸೇನನ ಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡೋಣ. ಇನ್ನು ನಾಳೆ ಸಿಕ್ಕಾಗ ಜಯದ್ರಥನ ಕಥೆ ಬರಬೇಕು. ಜಯದ್ರಥ ಅಲ್ಲಿ ಬಂದು ಆ ಒಂದು ಕಾಡಿನಲ್ಲಿ ವನವಾಸ ಮಾಡ್ತಿರುವಂಥ ದ್ರೌಪದಿಯನ್ನು ಹಿಡಿಬೇಕು, ಅದನ್ನು ಬಿಡಿಸಬೇಕು. ಅದೇನಾಗುತ್ತೆ ಅನ್ನೋದನ್ನು ನಾಳೆ ದಿನ ಸಿಕ್ಕಾಗ ನೋಡೋಣಂತೆ. ಅಲ್ಲಿವರೆಗೂ ಇವತ್ತಿನ ಈ ಭೀಮಸೇನ ಚಿಂತನವನ್ನು ನನ್ನ ಗುರುಳಾದ ಬನ್ನಂಜೆ ಅವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.